ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಈ ಸ್ಥಳ ನೋಡಿದೀರಾ? ಬಹಳ ಸುಂದರವಾಗಿದೆ ಅಲ್ಲ? ಮೂನಾರ್ನಲ್ಲಿ ಇರುವಂತ ಒಂದು ತೋಟ, ಒಂದು ಗಾರ್ಡನ್, ಬಹಳ ಸುಂದರವಾದಂತ ಹೂಗಳೆಲ್ಲ ಇದೆ. ಇದು ಬೆಟ್ಟ ಪ್ರದೇಶವಾಗಿರುವುದರಿಂದ ಈ ಕ್ಲೈಮೇಟ್ಗೆ ಸುಂದರವಾದ ಹೂಗಳು ಬರುತ್ತವೆ. ಬಹಳ ಸುಂದರವಾಗಿ ಪರಾಮರಿಸುತ್ತಾ ಇದ್ದಾರೆ. ಇಲ್ಲಿಂದ ನಿಮ್ಮೊಂದಿಗೆ ಮಾತನಾಡೋದು ಬಹಳ ಸಂತೋಷ. ನೀವೆಲ್ಲ ನನಗೊಂದು ಶುಭಾಶಯ ಹೇಳಬೇಕು, ಪ್ರಾರ್ಥನೆ ಮಾಡಬೇಕು. ಏನು ಗೊತ್ತಾ, ಇಂದು ನನ್ನ ಹುಟ್ಟಿದ ದಿನ. ನಾನು ಹುಟ್ಟಿದ ದಿನವ ಎಂದು ಅಂದುಕೊಳ್ಳುತ್ತೀರಾ? ಆತ್ಮೀಕವಾಗಿ ನಾನು ಹುಟ್ಟಿದಂಥ ದಿನ ಅಂದರೆ ಪಾಪಗಳನ್ನು ಬಿಟ್ಟು ಮನತಿರುಗಿ ರಕ್ಷಣೆ ಹೊಂದಿದಂಥ ದಿನ. ಯೇಸುವಿನಲ್ಲಿ ನಾನು ಹೊಸದಾಗಿ ಹುಟ್ಟಿದಂಥ ಒಂದು ದಿನ. 1972ನೇ ವರ್ಷ ಮಾರ್ಚ್ ತಿಂಗಳು 18ನೇ ತಾರೀಕು ಮುಂಜಾನೆ ಸಮಯದಲ್ಲಿ ಯೇಸು ನನ್ನನ್ನು ಸಂಧಿಸಿ ನನ್ನನ್ನು ಪಾಪಗಳಿಂದ ಬಿಡುಗಡೆ ಮಾಡಿ ರಕ್ಷಣೆ ಸಂತೋಷವನ್ನು ಕೊಟ್ಟರು. ರಾತ್ರಿ ಪೂರ್ತಿ ನನ್ನ ಪಾಪಗಳನ್ನು ಅರಿಕೆ ಮಾಡಿ ಇದನ್ನೆಲ್ಲ ಕ್ಷಮಿಸಬೇಕು, ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸಬೇಕು, ನನ್ನ ಜೀವಿತವನ್ನು ಬದಲಾಯಿಸಬೇಕೆಂದು ರಾತ್ರಿ ಪೂರ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಮುಂಜಾನೆ 4 ಗಂಟೆ ಹೊತ್ತಿಗೆ ಯೇಸು ನನ್ನನ್ನು ಸಂಧಿಸಿ ನನ್ನ ಪಾಪಗಳಿಂದ ನನಗೆ ಬಿಡುಗಡೆಯನ್ನು ಕೊಟ್ಟು ಸಮಾಧಾನ ಕೊಟ್ಟು ನನ್ನನ್ನು ಆಶೀರ್ವದಿಸಿದ್ದನ್ನು ನಾನು ಸ್ವೀಕರಿಸಿಕೊಳ್ಳಲು ಸಾಧ್ಯವಾಯಿತು. ಆ ದಿನದಿಂದ ಇಂದಿನವರೆಗೂ ಕೂಡ ದೇವರು ನನ್ನನ್ನು ಅದ್ಭುತವಾಗಿ ಕಾಪಾಡಿ ನಡೆಸುತ್ತಾ ಬರುತ್ತಿದ್ದಾರೆ. ಅಂದು ಕೊಟ್ಟಂತ ರಕ್ಷಣೆಯ ಸಂತೋಷ ಇಂದಿನವರೆಗೂ ಕೂಡ ನನ್ನ ಹೃದಯವನ್ನು ಬಿಟ್ಟು ಹೋಗಿಲ್ಲ. ನಿಮ್ಮ ಜೀವಿತದಲ್ಲಿ ಕೂಡ ಹೊಸದಾಗಿ ಹುಟ್ಟಿದಂಥ ಒಂದು ದಿನ ಇದೆಯಾ? ಇಲ್ಲವಾ? ಹೊಸದಾಗಿ ಹುಟ್ಟಬೇಕು. ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿದಂಥ ದಿನವೇ ಪುನಃ ಹುಟ್ಟುವಂಥ ದಿನ. ನೀವು ಈ ಅನುಭವವನ್ನು ಖಂಡಿತವಾಗಿ ಹೊಂದಬೇಕು. ಆಗಲೇ ನೀವು ದೇವರ ಮಕ್ಕಳು ಪರಲೋಕಕ್ಕೆ ಹೋಗುವಂಥ ಭಾಗ್ಯವನ್ನು ಹೊಂದುವುದು. ಮನತಿರುಗಿ ರಕ್ಷಣೆ ಹೊಂದುವಂಥ ದಿನದಲ್ಲೇ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬರೆಯಲ್ಪಡುವುದು. ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ ಎಂಬಂಥ ದೃಢತೆ, ಆ ಒಂದು ನಿಶ್ಚಯ ನನಗೆ ಉಂಟು. ಅದು ಅಳಿಸಲ್ಪಡದೇ ಇರುವಂತೆ ಪ್ರತಿನಿತ್ಯ ನನ್ನನ್ನು ಕಾಪಾಡಿಕೊಳ್ಳುವುದರಲ್ಲಿ ಗಮನವಾಗಿ ಇದ್ದೇನೆ. ದೇವರು ನನ್ನನ್ನು ಸೇವೆಗಾಗಿ ಕರೆದಾಗ ಯೆಶಾಯ 41ನೇ ಅಧ್ಯಾಯ 8ರಿಂದ 16ನೇ ವಾಕ್ಯಗಳನ್ನು ವಾಗ್ದಾನವಾಗಿ ಕೊಟ್ಟರು. ಅದರಲ್ಲಿ 9ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ನನ್ನ ಸೇವಕನು, ನಾನು ನಿನ್ನನ್ನು ಆರಿಸಿಕೊಂಡೆನು ಎಂಬುದಾಗಿ. ದೇವರು ಹಾಗೆ ನನ್ನೊಟ್ಟಿಗೆ ಮಾತನಾಡಿದರು. ಇಂದು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರೆ, ನನ್ನ ಮಗನೇ, ನನ್ನ ಮಗಳೇ, ನೀನ್ ನನ್ನ ಸೇವಕನು, ನೀನ್ ನನ್ನ ಮಗಳು, ನಾನೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ನಿನಗಾಗಿ ತಾನೇ ಶಿಲುಬೆಯಲ್ಲಿ ರಕ್ತ ಸುರಿಸಿ ಸತ್ತೆನು. ನೀನು ನನ್ನ ಮಗನು, ನನ್ನ ಮಗಳು, ನೀವು ನನ್ನ ಮಕ್ಕಳು ಎಂಬುದಾಗಿ ಯೇಸು ನಿಮ್ಮನ್ನು ನೋಡಿ ಪ್ರೀತಿಯಿಂದ ಹೇಳುತ್ತಾನೆ. ಆತನ ಮಕ್ಕಳಾಗಿರುವಾಗ ಯಾಕೆ ಭಯಪಡಬೇಕು? ನೀವು ಆತನ ಮಗನು, ಆತನ ಮಗಳೆಂದು ಧೈರ್ಯವಾಗಿ ಹೇಳಿರಿ. ನಾನು ರಕ್ಷಿಸಲ್ಪಟ್ಟ ನಂತರ ಪ್ರಾರ್ಥಿಸುವಾಗ ದೇವರು ಎಲ್ಲೋ ಇರುವಂತೆ ದೇವರೇ ದೇವರೆಂಬುದಾಗಿ ಅಲ್ಲ, ದೇವರೇ ನಿಮ್ಮ ಮಗ, ನಾನು ಬಂದಿದ್ದೇನೆ, ನಿಮ್ಮ ಮಗನು ನಾನು ಬಂದಿದ್ದೇನೆಂಬುದಾಗಿ ಪ್ರಾರ್ಥಿಸುವ. ದೇವರು ಮಕ್ಕಳೊಂದಿಗೆ ಮಾತನಾಡುವ ಹಾಗೆ ನಮ್ಮೊಟ್ಟಿಗೆ ಒಡನಾಡುವರು. ಆ ಅನುಭವದೊಳಗೆ ಬಂದರೆ ಅದುವೇ ಬಹಳ ಮಧುರವಾದ ಅನುಭವ. ಇದುವೇ ಕ್ರೈಸ್ತ ಜೀವಿತ. ಕ್ರೈಸ್ತ ಜೀವಿತ ಬರೀ ಮಾತಿನಲ್ಲಿ ಅಲ್ಲ, ಪಾರಂಪರ್ಯದಲ್ಲಿ ಇಲ್ಲ, ಅದೊಂದು ಅನುಭವ. ಎಕ್ಸ್ಪೀರಿಯನ್ಸ್ ವಿತ್ ಆಲ್ಮೈಟಿ ಗಾಡ್. ದೇವರೊಂದಿಗೆ ಒಂದು ಅನುಭವ, ಯೇಸುವಿನೊಂದಿಗೆ ಒಂದು ಅನುಭವ. ನೀವು ಇದನ್ನು ಹೊಂದಿಕೊಳ್ಳದೇ ಇದ್ದರೆ ಇಂದು ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು, ಯೇಸುವೆ, ನನಗೆ ಈ ಅನುಭವ ಬೇಕು. ಹೊಸದಾಗಿ ಹುಟ್ಟಿದ ಅನುಭವ, ರಕ್ಷಿಸಲ್ಪಟ್ಟಂತ ಅನುಭವ. ನನ್ನ ಪಾಪಗಳನ್ನು ಕ್ಷಮಿಸಿ ನನಗೆ ಹೊಸ ಹೃದಯವನ್ನು ಕೊಡಿರಿ, ರಕ್ಷಣಾನಂದವನ್ನು ಕೊಡಿರಿ ಎಂಬುದಾಗಿ ಕೇಳಿರಿ. ಇಂದು ಈಗಲೇ ನೀವು ಹೊಂದಿಕೊಳ್ಳಬಹುದು. ಹೃದಯದಲ್ಲಿ ಕೈ ಇಟ್ಟುಕೊಂಡು ನನ್ನೊಳಗೆ ಬನ್ನಿರಿ, ಪಾಪಗಳನ್ನು ಕ್ಷಮಿಸಿರಿ, ಈ ಅನುಭವ ನನಗೆ ಕೊಡಿರಿ ಎಂಬುದಾಗಿ ಕೇಳಿರಿ. ತಂದೆಯೇ, ಈ ಮಗನು, ಈ ಮಗಳು ಯಾರ್ಯಾರು ನಿಜವಾಗಿ ಮನತಿರುಗಿ ನಿಮ್ಮನ್ನು ಹೃದಯದಲ್ಲಿ ಸ್ವೀಕರಿಸಿಕೊಳ್ಳುತ್ತಾರೋ ಅವರೊಳಗೆ ಈ ರಕ್ಷಣೆಯ ಸಂತೋಷ ಬರಲಿ, ಹೊಸದಾಗಿ ಹುಟ್ಟಿದಂಥ ಅನುಭವ ಉಂಟಾಗಲಿ. ಸಮಾಧಾನದಿಂದ ಸಂತೋಷದಿಂದ ಆಶೀರ್ವದಿಸಿರಿ. ನೀ ನನ್ನ ಮಗ, ನನ್ನ ಮಗಳು ಎಂಬುದಾಗಿ ಅಪ್ಪಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.